ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಯಾವ ಥರ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ಈಗ ಹೇಳೋ ಅಂಥ ಟ್ರಿಕ್ಸ್ನ ಹಾಗೆ ಟಿಪ್ಸ್ನ ನಾನು ಕೂಡ ನಿಮ್ಮ ಜೊತೆ ಫಾಲೋ ಮಾಡಬೇಕು, ಯಾಕೆಂದರೆ ನನಗೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈ ಥರ ತುಂಬಾ ವೀಡಿಯೋಸು ನಾವು ಸರ್ಚ್ ಮಾಡಿದ್ದೀವಿ, ನೋಡಿದ್ದೀವಿ. ಅದಕ್ಕೋಸ್ಕರನೇ ಅಂತಲೇ ಯೂಟ್ಯೂಬರ್ಸ್ ತುಂಬ ವೀಡಿಯೋಸ್ ಇದ್ರ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಒಂದು ದಿನದಲ್ಲೇ ಕಂಪ್ಲೀಟ್ ಮಾಡಿಬಿಡ್ಬೋದು, ಒಂದು ವಾರದಲ್ಲೇ ಕಂಪ್ಲೀಟ್ ಮಾಡ್ಬೋದು, ಒಂದು ತಿಂಗಳಲ್ಲೇ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ, ಇಷ್ಟಿಷ್ಟು ದುಡ್ಡು ಎಣಿಸ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನ್ನ ಪ್ರಕಾರ ಅದೆಲ್ಲ ಶುದ್ಧ ಸುಳ್ಳು. ಯಾಕೆ ಅಂತಂದರೆ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಪೇಷನ್ಸ್ ಇರಬೇಕು ಮತ್ತು ಕಂಟಿನ್ಯೂಯಸ್ ಎಫರ್ಟ್ಸ್ನ ಹಾಕ್ತಾ ಇರಬೇಕು. ಆಗ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಹೌದು, ಕೆಲವೊಬ್ರದ್ದು ಆಗಿರ್ಬೋದು, ಒಂದು ತಿಂಗಳಲ್ಲಿ ಮಾನಿಟೈಸೇಷನ್ ಆಗಿರ್ಬೋದು, ಅದು ಅವ್ರದ್ದೆಲ್ಲ ಲಕ್ ಇರುತ್ತೆ ಅಷ್ಟೇ. ಇಲ್ಲ ಅಂತ ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ನಂಬ್ಕೊಳೋದಕ್ಕೆ ಹೋಗಬೇಡಿ. ಕಂಟಿನ್ಯೂಯಸ್ ಆಗಿ ನೀವು ಎಫರ್ಟ್ಸ್ನ ಹಾಕಬೇಕು. ಆ ಎಫರ್ಟ್ಸ್ ಹಾಕಬೇಕಾದ್ರೆ ನಾವು ಏನೇನು ಫಾಲೋ ಮಾಡಬೇಕು ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ. ನಾನು ಕೂಡ ಇದನ್ನು ಫಾಲೋ ಮಾಡ್ತಿದ್ದೀನಿ, ಮುಂದೆನೂ ಮಾಡಬೇಕು. ಇದನ್ನು ನಿಮಗೂ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನಾವು ನ್ಯೂ ಯೂಟ್ಯೂಬರ್ಸ್ ಏನಿದ್ದೀವಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತಂದರೆ, ವಾರದಲ್ಲಿ ನೀವು 3 ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನೀವು 3 ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ದಿನಕ್ಕೆ 1 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ 1 ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಸರಿನಾ? ಈ ಥರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಕಂಟೆಂಟ್ ಏನಿರುತ್ತೆ, ನೀವು ಮಾಡೋ ಅಂಥ ಕಂಟೆಂಟು ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಫಸ್ಟು ನಿಮಗಿರಬೇಕಾಗುತ್ತೆ. ಆಗ ಮಾತ್ರ ನೀವು ನಿಮ್ಮ ಆಡಿಯನ್ಸ್ಗೆ ಅಥವಾ ವ್ಯೂವರ್ಸ್ಗೆ ಆ ವಿಷಯನ ಕರೆಕ್ಟಾಗಿ ಕನ್ವೆ ಮಾಡೋದಕ್ಕಾಗೋದು, ಹಾಗಂತ ನನಗೆ ಅನಿಸುತ್ತೆ. ಹಾಗಾಗಿ ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ನಾಲೆಡ್ಜ್ ಇದ್ದಾಗ ಕ್ವಾಲಿಟಿ ವಿಡಿಯೋನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ. ಹಾಗೆಯೇ ನೀವು ಯೂಟ್ಯೂಬಿನ ಆಲ್ಗರಿದಮ್ನ ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈಗ ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ಇದೆ, ಅದರಲ್ಲಿ ಅನಾಲಿಟಿಕ್ಸ್ ಬರುತ್ತೆ. ಒಂದು ವಾರಕ್ಕೆ ನಮ್ಮದು ರೀಕ್ಯಾಪ್ ಆಗುತ್ತೆ, ವೀಡಿಯೋಸ್ ಏನೇನು ಮಾಡಿದ್ದೀವಿ, ಅದರಲ್ಲಿ ವ್ಯೂಸ್ ಎಷ್ಟು ಬರುತ್ತೆ, ಯಾವ ವೀಡಿಯೋಗೆ ವ್ಯೂಸ್ ಜಾಸ್ತಿ ಬಂದಿದೆ, ಆ ಥರ ರಿಲೇಟೆಡ್ ವೀಡಿಯೋಸ್ನ ನಾವು ಮಾಡಿದ್ರೆ ವ್ಯೂಸು ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಆ ಅನಾಲಿಟಿಕ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಯಾವ ಥರ ವೀಡಿಯೋಸ್ ಮಾಡಿದ್ರೆ ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಇದನ್ನೆಲ್ಲನೂ ಕೂಡ ಅನಾಲಿಟಿಕ್ಸ್ ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಮೇಯ್ನು ನಮ್ಮ ವೀಡಿಯೋ ನೋಡೋದು, ನನಗಾಗಲೇ ತಮ್ನೈಲ್ ರಿಲೇಟೆಡಾಗಿ ಒಂದು ವೀಡಿಯೋನ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನಮ್ಮ ವಿಡಿಯೋ ಯೂಟ್ಯೂಬು ಸಜೆಸ್ಟ್ ಮಾಡಿದಾಗ ಅವರಿಗೆ ಆಡಿಯನ್ಸ್ಗೆ ಮೊದಲು ಕಾಣಿಸೋ ತಮ್ನೈಲು, ಆ ತಮ್ನೈಲ್ ಯಾವಾಗಲೂ ಹೈ ಕ್ಯಾಚಿಂಗ್ ಆಗಿರಬೇಕು. ಅದು ತುಂಬ ಅಟ್ರಾಕ್ಟಿವ್ ಆಗಿದ್ದಾಗ ಮಾತ್ರ, ಕ್ಯೂರಿಯಾಸಿಟಿ ಹುಟ್ಟಿಸಿದಾಗ ಮಾತ್ರ ವ್ಯೂವರ್ಸು ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾವು ತಮ್ನೈಲ್ ಮೇಲೆ ತುಂಬಾ ವರ್ಕ್ ಮಾಡಬೇಕಾಗುತ್ತೆ, ಅದರಲ್ಲೂ ನ್ಯೂ ಯೂಟ್ಯೂಬರ್ಸ್. ಓಕೆನಾ? ನೆಕ್ಸ್ಟು ನಾವು ಟೈಟಲ್ ಏನಾಗ್ತೀವಲ್ಲ, ಆ ಟೈಟಲು ನಮ್ಮ ವೀಡಿಯೋಗೆ ಕರೆಕ್ಟಾಗಿ ಸೂಟ್ ಆಗಬೇಕು, ಅಂಥ ಟೈಟಲ್ನ ನಾವು ಹಾಕಬೇಕಾಗುತ್ತೆ. ಮತ್ತು ನೀವು ಬೇರೆ ಯೂಟ್ಯೂಬರ್ಸ್, ಫೇಮಸ್ ಆಗಿರೋವಂಥ ಯೂಟ್ಯೂಬರ್ಸ್ ಏನಿರ್ತಾರೆ, ಅವರ ಟೈಟಲಲ್ಲಿ ಏನು ಹಾಕಿದ್ದಾರೆ, ನೀವು ಮಾಡಿರೋವಂಥ ವೀಡಿಯೋ ಇರುತ್ತಲ್ಲ ಅದ್ರ ರಿಲೇಟೆಡೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಟೈಟಲ್ನ ಹಾಕಿದ್ರೆ ಸರ್ಚ್ ಮಾಡಿದಾಗ ನಮ್ಮ ವೀಡಿಯೋನೂ ಕೂಡ ಸಜೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಡಿಸ್ಕ್ರಿಪ್ಷನ್ ಹಾಕಬೇಕಾದ್ರೆ ನಮ್ಮ ವೀಡಿಯೋಗೆ ರಿಲೇಟೆಡ್ ಆಗಿರೋವಂಥ ಕೀವರ್ಡ್ಸು, ಅಂದರೆ ಸರ್ಚೆಬಲ್ ಆಗಿರಬೇಕು. ವ್ಯೂವರ್ಸು ನಮ್ಮ ವೀಡಿಯೋನ ಸರ್ಚ್ ಮಾಡಿದಾಗ ಯಾವ್ಯಾವ ಕೀವರ್ಡ್ಸ್ನ ಯೂಸ್ ಮಾಡಿ ಸರ್ಚ್ ಮಾಡ್ಬೋದು, ಅದನ್ನು ಮೊದಲು ನಾವು ಯೋಚನೆ ಮಾಡಿ ಆ ಎಲ್ಲ ಕೀವರ್ಡ್ಸ್ನೂ ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ, ಆಗ ಸಜೆಸ್ಟ್ ಆಗುತ್ತೆ. ಓಕೆನಾ? ಇದಿಷ್ಟು ಆದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ಈಗ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ನಮ್ಮ ವೀಡಿಯೋಗೆ ನಾವು ಅವರಿಗೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ವೀಡಿಯೋನ ನೋಡ್ತಾ ಇರ್ತಾರಲ್ಲ, ಅವ್ರ ಜೊತೆ ಎಂಗೇಜ್ಡ್ ಆಗಿರಬೇಕು. ಅವ್ರಿಗೇನು ಅನಿಸುತ್ತೆ, ನಾವು ಕಮೆಂಟ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸಿ ನಮ್ಮ ವೀಡಿಯೋ ಜೊತೆ ಅವರು ಎಂಗೇಜ್ಡ್ ಆಗಿರ್ತಾರೆ. ಇದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ?
ಈಗ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇರೋ ವೀಡಿಯೋಸ್ಗೆಲ್ಲ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿ ಸಪೋರ್ಟ್ ಮಾಡಿಸ್ಕೊಳ್ಳೋರು ಇದ್ದಾರೆ. ಓಕೆನಾ? ಆ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಅವರು ಕೊನೆವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರೋದೇ ಇಲ್ಲ. ಯಾಕೆ ಅಂತಂದರೆ ಎಷ್ಟು ಜನಕ್ಕೆ ಅಂತ ಸಬ್ಸ್ಕ್ರೈಬ್ ಮಾಡ್ತಾರಲ್ವ, ಆ ನೋಟಿಫಿಕೇಷನ್ ಬಂದೇ ಸಾಕಾಗೋಗ್ಬಿಡುತ್ತೆ, ಒಂದಿನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ನಾವು ಯಾವತ್ತೇ ಇದ್ದರೂ ಜೆನ್ಯೂನ್ ಆಗೇ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಬೇರೆ ಯಾವುದೋ ಟಿಪ್ಸು ಇದೆಲ್ಲನೂ ಕೂಡ ಸುಳ್ಳು. ಹೌದು ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಶಾರ್ಟ್ ವಿಡಿಯೋನ ಜಾಸ್ತಿ ಆಗ್ತಾ ಬಂದರೆ ವ್ಯೂಸು ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋದಲ್ಲಿ ಹೆಚ್ಚಾಗ್ತಾರೆ. ನಾನು ಇದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ, ನೀವು ಬೇಕಿದ್ರೆ ನೋಡಿ. ಓಕೆನಾ? ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಲೈವ್ ಮಾಡುವಂಥದ್ದು, ಲೈವ್ ಮಾಡಿದ್ರೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ದೀವಿ ಅಂತಂದರೆ ಮಿನಿಮಮ್ ಅಂತಂದ್ರೂ 1 ಗಂಟೆ ಇಲ್ಲ 3/4 ಗಂಟೆ ಈ ಥರ ಮಾಡಿರ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಪ್ಲೇಲಿಸ್ಟಿಗೆಲ್ಲ ಹಾಕ್ಬಿಟ್ಟು ಅದನ್ನು ಪ್ಲೇ ಮಾಡ್ಕೊತ ಹೋದರೆ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಬೋದು. ಈ ಥರ ಎಲ್ಲ ಮಾಡ್ಬೋದು. ಆದರೆ ಬೇರೆ ರೀತಿ ಒಂದು ದಿನದಲ್ಲಿ 1 ವಾರದಲ್ಲಿ ಆಗೋ ಕೆಲಸ ಅಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡು ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಫುಲ್ ಫೋಕಸ್ಡ್ ಆಗಿ ನಿಮ್ಮ ಚಾನಲ್ ಮೇಲೆ ಕೊಡಿ. ಖಂಡಿತ ಆಗ ಮಾತ್ರ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಾಧ್ಯ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಮತ್ತೆ ಯಾವ ಥರ ಮಾಹಿತಿ ಬೇಕು, ಇನ್ಫಾರ್ಮೇಷನ್ ಬೇಕು, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ಥರ ವೀಡಿಯೋಸ್ನ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮ ಥರನೇ ಸ್ಟ್ರಗಲ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.